ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ರೆಟ್ರೋ ಸೀಸನ್ ಚಾಲೆಂಜಿಂಗ್ ಗ್ರೌಂಡ್ ಎಪಿಸೋಡ್ 3. ಹಾಯ್ ವಿಕಿ, ಏನು ನಿನ್ ಮುಖದಲ್ಲಿ ಕಳೆ ಹಾಗೆ ಇದೆಯಲ್ಲ ಇನ್ನು? ಹಳೆ ಇಲ್ದೆ ಏನ್ ಕೊಳೆನ ಇರುತ್ತೆ? ಓ ಹೌದಾ, ತಡಿ ನಿನ್ನ ಆದಷ್ಟು ಬೇಗನೆ ಅಮೆಝಾನ್ ಫಾರೆಸ್ಟ್ಗೆ ಸೇರಿಸ್ತೀನಿ. ಯಾಕೆ ಬಂದ್ಬಿಡು. ಓಕೆ, ಇವತ್ತಿನ ಸ್ಪೆಷಲ್ ಗೆಸ್ಟ್ ಯಾರು ಅಂತ ನೋಡ್ತಾ ಇದ್ದೀರಾ? ಇವತ್ತಿನ ಸ್ಪೆಷಲ್ ಗೆಸ್ಟ್ ಯಾರು ಅಂದ್ರೆ, ಇವರು ಕೋಲಾರ ಜಿಲ್ಲೆಯ ಪ್ರಮುಖ ಪ್ರಸಿದ್ಧ ಗಾಯಕರು. ಅನೇಕ ವಾಹಿನಿಗಳಲ್ಲಿ ಹಾಡಿದ್ದಾರೆ, ಅನೇಕ ಗೀತೆಗಳನ್ನ ಹಾಡಿದ್ದಾರೆ. ಸೊ ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಮತಿ ಜಯಶೀಲರವರು. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ನಿಮಗೆ ತನುಷ್ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು, ವೆಲ್ಕಮ್. ಓಕೆ, ತಡ ಮಾಡೋದು ಬೇಡ, ಶುರು ಮಾಡೇ ಬಿಡೋಣ ಅಲ್ವಾ? ಏನಂತೀಯ? ಆಗ್ಬೋದು. ಓಕೆ, ಶುರು ಮಾಡೋಣ ಆಂಟಿ. ಶುರು ಮಾಡೋಣ. ಓಕೆ, ಇದು ಮೊದಲನೇ ಸುತ್ತು. ಚಿತ್ರ ನೋಡಿ ಚಿತ್ರ ಗೀತೆಯನ್ನ ಹಾಡಿ. ಆಂಟಿ, ನಿಮ್ಮ ಮುಂದೆ ಈಗ ಇಬ್ಬರು ಚಲನಚಿತ್ರ ನಟರಿದ್ದಾರೆ, ಶಿವರಾಜ್ ಕುಮಾರ್ ಅವರು ಹಾಗೂ ಶ್ರೀನಾಥ್ ರವರು. ಹೌದು. ಸೊ ಇವರಿಬ್ಬರಲ್ಲಿ ನೀವು ಒಬ್ಬರನ್ನ ಆರಿಸ್ಕೊಳ್ತೀರಾ. ಅವರಿಗೆ ಸಂಬಂಧಪಟ್ಟಂತಹ ಗೀತೆಗಳು, ಅವ್ರು ನಟಿಸಿರುವಂತಹ ಗೀತೆಗಳು ಒಂದು ಪಿಕ್ಚರ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಅದನ್ನ ನೀವು ಕಂಡುಹಿಡಿಬೇಕಾಗತ್ತೆ. ಇದು ಚಾಲೆಂಜ್. ಸರಿ, ಮೊದಲನೇ ರೌಂಡ್. ಸರಿ. ಯಾರನ್ನ ಆರಿಸ್ಕೊಳ್ತೀರಾ? ಶ್ರೀನಾಥ್. ಶ್ರೀನಾಥ್ ಅವರು. ರಾಜ್ ಓ, ಸೂಪರ್. ಶ್ರೀನಾಥ್. ನೋಡಿ, ಶ್ರೀನಾಥ್ ಅವ್ರನ್ನ ಆರಿಸ್ಕೊಂಡಿದ್ದಾರೆ. ಓಕೆ, ರೆಡಿ ಇದ್ದೀರಾ ಆಂಟಿ? ಸರಿ. ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆ. ಶ್ರೀನಾಥ್ ರವರು ನಟಿಸಿರುವಂತಹ ಒಂದು ಗೀತೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ವಾವ್, ಸೂಪರ್ ಆಂಟಿ, ಸಖತ್ತಾಗಿ ಗೆಸ್ ಮಾಡಿದ್ರು. ಮೊದಲನೇ ಪ್ರಶ್ನೆನೇ ಸಖತ್ತಾಗಿ ಈಸಿಯಾಗಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಆಂಟಿ. ಸರಿ, ಆಯ್ತು. ಓಕೆ, ಕಡಲು, ದೋಣಿ, ಶ್ರೀನಾಥ್ ರವರ ಚಿತ್ರದಲ್ಲಿರುವಂತಹ ಒಂದು ಗೀತೆ. ಲಾ 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 ಲಾ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ ವಾವ್ ಆಂಟಿ, ಸೂಪರ್. ಅವ್ರ ವಾಯ್ಸ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕನ್ಸುತ್ತೆ. ಹೌದು, ನನಗಂತೂ ಹೌದು. ತುಂಬಾ ಇಷ್ಟ ಜಯಶೀಲ ಆಂಟಿ ಅಂದ್ರೆ. ಹೌದು. ಅದಕ್ಕೆ ನನಗೂ ನಮ್ಮ ಅಷ್ಟೇ, vlogs ಫ್ಯಾಮಿಲಿ ಅಲ್ಲಿ- ಅಂದ್ರೆ ತುಂಬಾ ಇಷ್ಟ. ನಮ್ಮ ಬ್ಲಾಗ್ಸ್ ಅಲ್ಲಿ ಮೊದಲ ಗಾಯಕಿ ನಾವು ಜಯಶೀಲ ಆಂಟಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದೀವಿ. ಓಕೆ ಆಂಟಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹೌದು. ಒಂದು ಬೇಕು ಬಳ್ಳಿಗೆ ಇನ್ನೊಂದು ಬೇರೆ ಸಾಂಗ್. ಯಾರ ಹೂ ಯಾರ ಮೂಡಿಗ ಯಾರ ಹೊಲವೋ ಯಾರ ಕಡೆಗೂ. ಸೂಪರ್. ಇಂಥ ಅದ್ಭುತವಾದಂತಹ ಸಾಂಗ್ಸ್ ಅಲ್ವಾ ಆಂಟಿ? ಹೌದು, ಓಲ್ಡ್ ಸಾಂಗ್ಸ್ ಇಸ್ ದ ಬೆಸ್ಟ್ ಸಾಂಗ್ಸ್ ಅಂತ ಹೇಳ್ತಾರೆ. ಈಗಿನ ಸಾಂಗ್ಸ್ ಅಷ್ಟೊಂದು ಗೊತ್ತಿಲ್ಲ, ವೀಕ್ಷಕರಿಗೆ ಇಷ್ಟ ಆಗ್ಬೋದು. ಹೌದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಆಂಟಿ. ಸರಿ. ಇದು 4ನೇ ಪ್ರಶ್ನೆ. ಬೆಳದಿಂಗ್ಳಿದೆ. ಸೊ ಒಂದು ಹೆಣ್ಣು ನಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡು ನಿಂತು ಸೋತು ಸೂಪರ್ ಆಂಟಿ, ಅದ್ಭುತವಾಗಿ ಗೆಸ್ ಮಾಡಿದ್ರು. ಕೆಲವೊಂದು ಸಾಂಗ್ಸ್ ಎಲ್ಲ ಮರ್ತೋಗಿದ್ದಾವೆ. ಬಟ್ ಅಷ್ಟ್ ಚೆನ್ನಾಗಿ ಆಡ್ತಾ ಇದೀರಲ್ಲ, ಲಿರಿಕ್ಸ್ ಇಲ್ಲದೆ ಇದ್ರು ಸಹ ನೆನ್ಪಿಟ್ಕೊಂಡು ನೋಡಿ. ಹೌದು. ಅದ್ಭುತವಾದಂತಹ ಗಾಯಕಿ ನಮ್ ಜಯಶೀಲ ಆಂಟಿ ಅವರು. ಅನೇಕ ಎಲ್ಲಾ ಕಾರ್ಯಕ್ರಮದಲ್ಲೂ ಜಯಶೀಲ ಆಂಟಿ ಅವರು ಇರ್ತಾರೆ, ಭಾಗವಹಿಸ್ತಾರೆ. ಓಕೆ ಆಂಟಿ, ಈಗ ಈ ಮೊದಲನೇ ಸುತ್ತು ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು. ಆಂಟಿ, ಈಗ ನಿಮ್ಗೊಂದು ಪ್ರಶ್ನೆ. ಹೇಳಿ. ನಿಮ್ಮ ಪ್ರಕಾರ ಸಂಗೀತ ಅಂದ್ರೆ ಏನು? ಸಂಗೀತ ಅಂದರೆ ಒಂದು ಜ್ಞಾನ ಮತ್ತು ಶಕ್ತಿ, ಒಂದು ನಗುವಿನ ದೇವ್ರೇ ಸಂಗೀತ. ಹೌದು, ಸಂಗೀತ ಅಂದರೆ ಒಂದು ದೇವರು ನಿಜ. ಅಷ್ಟೇ. ನಮ್ಮ ಅಂದರೆ ಟೋಟಲಿ ದೇವ್ರ ಸಮಾನ ಸಂಗೀತ. ಸಂಗೀತವೇ ದೇವ್ರು ಅಂತಾರಲ್ವಾ, ಅದಕ್ಕೆ ಎಲ್ಲರಿಗೂ ಸಿಗಲ್ಲ ಅದು. ಹೌದು, ನಿಜ ಆಂಟಿ. ಹೇಳಬೇಕು ಅಂತಂದ್ರೆ ಆ ಸಂಗೀತ ಎಲ್ಲರಿಗೂ ಹೊಲಿಯಲ್ಲ, ಹೊಲ್ದವ್ರಿಗೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಷ್ಟೇ. ಆಂಟಿ ಸೂಪರ್, ಅದ್ಭುತವಾಗಿ ಹೇಳಿದ್ರು, ಸಂಗೀತವೇ ದೇವ್ರು ಅಂತ. ಓಕೆ ಆಂಟಿ, ನೆಕ್ಸ್ಟ್ ಸುತ್ತಿಗೆ ಹೋಗೋಣ. ಸರಿ. ಇದು ನಿಮ್ಮ ಸೆಕೆಂಡ್ ರೌಂಡ್, ಅಂದ್ರೆ 2ನೇ ಸುತ್ತು.
ಹಿನ್ನೆಲೆ ಗಾಯಕಿಯನ್ನ ಆರಿಸಿಕೊಳ್ಳಿ, ಅವರಿಗೆ ಸಂಬಂಧಪಟ್ಟಂತಹ ಗೀತೆಯನ್ನ ನೀವು ಗುರುತಿಸಬೇಕಾಗತ್ತೆ. ಆಂಟಿ, ನಿಮ್ಗೆ ಇವಾಗ ಸ್ಕ್ರೀನ್ ಮೇಲೆ ಇಬ್ಬರು ಗಾಯಕಿಯರಿದ್ದಾರೆ. ವಾಣಿ ಜಯರಾಮ್ ಅವರು, ಎಲ್ಲಾರ್ ಈಶ್ವರಿರವರು. ಇವರು ಹಿನ್ನೆಲೆ ಗಾಯಕಿಯರು. ಇವರಿಬ್ಬರು ಹಾಡಿರುವಂತಹ ಗೀತೆಗಳಲ್ಲಿ ನಿಮ್ಗೆ ಚಾಲೆಂಜ್ ಇರುತ್ತೆ. ಯಾವ ಗಾಯಕಿಯನ್ನ ನೀವು ಆರಿಸಿಕೊಳ್ತೀರಾ? ವಾಣಿ ಜಯರಾಮ್. ವಾಣಿ ಜಯರಾಮ್ ಅವರು ಸೂಪರ್, ಅದ್ಭುತವಾದಂತಹ ಗಾಯಕಿ. ವಾಣಿ ಜಯರಾಮ್ ಅವರ ಗೀತೆಗಳನ್ನ ಹೇಗೆ ಆಂಟಿ ಗೆಸ್ ಮಾಡ್ತಾರೆ ಅಂತ ನೋಡೋಣ. ಇಬ್ರು ಒಳ್ಳೆ ಸಿಂಗರು. ಅವ್ರಿಬ್ರದ್ದು ಟ್ರೈ ಮಾಡಿಸ್ತೀವಿ. ಈಗ ಸದ್ಯಕ್ಕೆ ನೀವು ವಾಣಿ ಜಯರಾಮ್ ಇಬ್ಬರದು ಹಾಡ್ಬೇಕು ಅನಿಸುತ್ತೆ, ಯಾಕಂದ್ರೆ ಅಂತ ಸಿಂಗರ್ಸ್ ಅಲ್ಲಿ ಹೌದು, ಅಂದ್ರೆ ಯೂನಿಕ್ ವಾಯ್ಸ್ ಇರುತ್ತಲ್ವಾ ಆಂಟಿ, ಅವ್ರಿಗೆ ಖುಷಿ ಆಗುತ್ತೆ. ನಮಗೂ ತುಂಬಾ ಬಹಳ ಖುಷಿ ಆಗ್ತದೆ ಅವ್ರ ವಾಯ್ಸ್ ಕೇಳ್ಬೇಕು ಅಂದ್ರೆ, ತುಂಬಾ ತುಂಬಾ ಖುಷಿ ಆಗ್ತದೆ. ಆದ್ರೆ ವಾಣಿ ಜಯರಾಮ್ ಅವರು ಈಗಿಲ್ಲ, ಬಟ್ ನಾನು ಅವ್ರ ಸಾಂಗ್ ಅಂದ್ರೆ ತುಂಬಾ ತುಂಬಾ ಇಷ್ಟಪಡ್ತೀನಿ. ಓಕೆ ಆಂಟಿ, ವಾಣಿ ಜಯರಾಮ್ ಅವರ ಗೀತೆಗಳು ಯಾವ್ದನ್ನ ನೋಡೋಣ, ನೀವ್ ಅದನ್ನ ಹೇಗ್ ಗೆಸ್ ಮಾಡ್ತೀರಾ ಅಂತ ಅವ್ರು ನೋಡ್ತಾರೆ. ಸರಿ, ಮೊದಲನೇ ಪ್ರಶ್ನೆ, ವಾಣಿ ಜಯರಾಮ್ ಅವರ ಗೀತೆ ಹಾಡು ಹಳೆಯದಾದರೇನು ಭಾವನವನ ವೀಣ ಎದೆಯ ಭಾವ ಹಮ್ಮೋದಕಿ ಭಾಷೆ ಬರಟು ಯಾನ. ಅವ್ರು ಆಡ್ತಾ ಇದ್ರೆ ಹಂಗೆ ನಾನು ಆಲಿಸ್ತಾ ಇದ್ದೀನಿ ಅವ್ರ ಮ್ಯೂಸಿಕ್ ನ. ಓಕೆ ಆಂಟಿ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇದೊಂದು ಡ್ಯೂಯೆಟ್ ಸಾಂಗ್, ಅಂದ್ರೆ ಇಬ್ಬರು ನಾಯಕಿಯರು ಹಾಡುವಂತಹ ಒಂದು ಗೀತೆ. ಮಧುಮಾಸ ನೀಲಮೇಘ ಶ್ಯಾಮ ನಿತ್ಯಾನಂದಧಾಮ, ನೀಲಮೇಘ ಶ್ಯಾಮ ನಿತ್ಯಾನಂದಧಾಮ, ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ. ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ, ಪುಣ್ಯಧಾಮ. ಓಕೆ ಆಂಟಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ. ತೆರೆದಿದೆ ಮನೆ ಓ ಬಾತಿತಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ವಾವ್, ಸೂಪರ್ ಆಂಟಿ. ತೆರೆದಿದೆ ಮನೆ ಓ ಬಾ ಅತಿಥಿ. ಎಷ್ಟು ಅದ್ಭುತವಾಗಿ ಗೆಸ್ ಮಾಡಿದ್ರು ಅಲ್ವಾ? ನೀವು ಸಹ ಗೆಸ್ ಮಾಡಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆ ಆಂಟಿ, ಈಗ ವಾಣಿ ಜಯರಾಮ್ ಅವ್ರದ್ದು ಮುಗೀತು. ನಿಜಕ್ಕೂ ಖುಷಿ ಆಗುತ್ತೆ ಆಂಟಿ, ಒಬ್ಬ ಗಾಯಕಿ ನಮ್ಮ ತನುಷ್ ವ್ಲಾಗ್ಸ್ ಬಂದು ಇಷ್ಟೊಂದು ಸಪೋರ್ಟಿವ್ ಆಗಿ ನಮ್ಮ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಈಸಿಯಾಗಿ ಉತ್ತರಿಸ್ತಾ ಇದ್ದೀರಾ. ಆಂಟಿ, ನಿಮ್ಗೆ ಮತ್ತೊಂದು ಪ್ರಶ್ನೆ, ನಿಮ್ಮ ನೆಚ್ಚಿನ ಹಿನ್ನೆಲೆ ಗಾಯಕಿ ಯಾರು, ಯಾಕೆ? ನನಗೆ ಎಸ್ ಜಾನಕಮ್ಮ ಅವರು ಅಂದ್ರೆ ತುಂಬಾ ಇಷ್ಟ. ಎಸ್ ಜಾನಕಮ್ಮ ನಿನ್ನೆ ಎಪಿಸೋಡ್ ಅಲ್ಲಿ ಇದ್ರು ಅವರು. ಹೌದೌದು, ಎಸ್ ಜಾನಕಮ್ಮ ಅಂದ್ರೆ ನಂಗೆ ಬಹಳ ಬಹಳ ತುಂಬಾ ಇಷ್ಟ. ಯಾವ ಸಾಂಗ್ ಇಷ್ಟ ನಿಮ್ಗೆ ಎಸ್ ಜಾನಕಿ ಅವ್ರದ್ದು? ಎಸ್ ಜಾನಕಿ ಅವ್ರದ್ದು ಬಾನಲ್ಲು ನೀನೆ ಭುವಿಯಲ್ಲೂ ನೀನೆ. ಬಾನಲ್ಲು ನೀನೆ ಭುವಿಯಲ್ಲೂ. ಹೌದು, ಅದ್ಭುತವಾಗಿ ಆಡಿದ್ದಾರೆ. ಮೆಲೋಡಿ ಕ್ವೀನ್ ಅಂತಾರ ಅವ್ರನ್ನ, ಎಸ್ ಜಾನಕಮ್ಮ ಅವ್ರದ್ದು. ಹೌದು ಹೌದು. ಓಕೆ, ಸೂಪರ್ ಆಂಟಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಗಾಯಕರಿದಾರ ಆಂಟಿ? ಇದ್ದಾರೆ. ನಮ್ ಫಸ್ಟ್ ಆಫ್ ಆಲ್ ನಮ್ಮ ಯಜಮಾನ್ರು. ಹೌದಾ? ನಮ್ಮ ಯಜಮಾನ್ರು ಇದ್ದಾರೆ. ಸೂಪರ್. ಮತ್ತೆ ನಮ್ಮ ಅಮ್ಮ ಇದ್ದಾರೆ. ನಮ್ಮ ಅಜ್ಜಿಯವರು ಗಾಯಕರು. ಮತ್ತೆ ನಮ್ಮ ಅವರ ಅಮ್ಮ ಅವರು ಗಾಯಕರು. ಮತ್ತೆ ನಮ್ಮ ತಾತನು ಹಾರ್ಮೋನಿಯಂ ಮಾಸ್ಟ್ರು. ಅಂದ್ರೆ ಸಂಗೀತದ ಒಂದು ರಂಗಭೂಮಿ ಕಲಾವಿದ್ರು. ಸೂಪರ್ ಆಂಟಿ. ಹೌದು. ನಮ್ಮಮ್ಮ ಅವರು ಆಕಾಶವಾಣಿಲಿ ಹಾಡಿದ್ದಾರೆ. ಮೈಸೂರು ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿ ಎಲ್ಲ ಹಾಡಿದ್ದಾರೆ. ಸೊ ಸುಮಾರು ಒಂದು 50 ವರ್ಷ ಜರ್ನಿ. ಅಂದ್ರೆ ನಾನು ಹುಟ್ಟಿದ್ದು ಬೆಳೆದದ್ದೆಲ್ಲ ಮಂಡ್ಯ ಜಿಲ್ಲೆ ಚಂದಗಾಲು ಗ್ರಾಮದಲ್ಲಿ. ಹೌದೌದು. ನಾನು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿ ನಮ್ಮ ಅಜ್ಜಿ ಮನೆ, ಅದು ನನ್ನ ತವ್ರ ಮನೆ ಬಂದು ಮದ್ದೂರು ತಾಲೂಕು ತೊರೆಚಾಕ್ನಳ್ಳಿ ಗ್ರಾಮದಲ್ಲಿ. ಅದು ನನ್ನ ಊರು ತೊರೆಚಾಕ್ನಳ್ಳಿ. ಅಲ್ಲೂ ಕೂಡ ರಂಗಭೂಮಿ ಕಲಾವಿದರಿದ್ದಾರೆ. ಅಲ್ಲಿಂದ ಬಂದೆ ನಾನು. ಶಂಕರೇಗೌಡರು ಅಂತ ಇದ್ದಾರೆ ನನ್ನ ಗುರುಗಳು.
ಕೊಡಗಳ್ಳಿ ರಾಜು ಅವರು ಓಕೆ. ಮತ್ತೆ ರಾಜೇಂದ್ರ ಪ್ರಸಾದ್ ಅವರು. ಈಗ ರಾಜೇಂದ್ರ ಪ್ರಸಾದ್ ಅವರಿಲ್ಲ ಅವರು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಶಂಕರೇಗೌಡರು, ನನ್ನ ತವರು ಮನೆ ಅಲ್ಲಿ ಶಂಕರೇಗೌಡರು ಅಂತ ಇದ್ದಾರೆ. ಅವ್ರ ಮುಖಾಂತರ ಬಂದೆ ನಾನು. ರಂಗಭೂಮಿಯಲ್ಲಿ ತುಂಬ ನಾಟಕಗಳಲ್ಲೆಲ್ಲ ಹಾಡಿದ್ದೀನಿ. ಹೌದಾ? ನಾಟಕಗಳಲ್ಲೆಲ್ಲ ಹಾಡಿದ್ದೀನಿ ಅಲ್ಲಿಂದ. ಸೊ ಆಮೇಲೆ ಫೀಲ್ಡು ಸ್ವಲ್ಪ ಆರ್ಕೆಸ್ಟ್ರಾ ಕಡೆಗೆ ಒಲು ಮೂಡಿಸ್ತು. ಆ ಕಡೆಯಿಂದ ಬಂದು ಸೊ ಹುಣಸೂರಿನಲ್ಲಿ ಮೊದಲಿಗೆ ಆರ್ಕೆಸ್ಟ್ರಾ ಫೀಲ್ಡ್ ಅಂತ ಹೇಳಿದ್ದು ಹುಣಸೂರು ಮೈಸೂರು ಡಿಸ್ಟಿಕ್, ಹುಣಸೂರು ತಾಲೂಕು. ಅಲ್ಲಿಂದ ಬಂದು ಮತ್ತೆ ಆಮೇಲೆ ಕೋಲಾರ ಡಿಸ್ಟಿಕ್ಗೆ ಬಂದಿದ್ದೀನಿ. ನೋಡಿ, ಮೈಸೂರಿನಿಂದ ನಮ್ಮ ಚಿನ್ನದ ನಾಡು ಕೋಲಾರ ಜಿಲ್ಲೆಗೆ ಬಂದು ಇಲ್ಲೂ ಸಹ ಇಡೀ ನಮ್ಮ ಕೋಲಾರ ಜನತೆನೇ ಇಷ್ಟಪಡ್ತಾರೆ ಅವ್ರ ವಾಯ್ಸ್ ನ. ಅಷ್ಟು ಅದ್ಭುತವಾಗಿ ಆಡ್ತಾರೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಂಟಿ ನಿಮ್ ವಾಯ್ಸ್. ನಿಮ್ಗೆ ಗೊತ್ತಿದೆ, ನಾನು ಹೇಳ್ತಿರ್ತೀನಿ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡ್ತಾರೆ. ಕೋಲಾರಕ್ಕೆ ಬಂದು 21 ವರ್ಷ ಆಯ್ತು. 21 years. 21 years ಆಯ್ತು ಬಂದಿದೀವಿ. ಈಗಲೂ ಹಾಡ್ತಾ ಇದ್ದೀನಿ, ಮುಂದುವರಿಸ್ತಾ ಇದ್ದೀನಿ. ಹಾಗೆ ಮುಂದುವರಿಯಲ್ಲ ಆಂಟಿ ನಿಮ್ಮೆಲ್ಲ. ಕೋಲಾರ ಡಿಸ್ಟಿಕ್ ಅಲ್ಲಿ ನನ್ನ ಗುರುಗಳು ಅಂತಂದ್ರೆ ನಾರಾಯಣ ಸ್ವಾಮಿ ಸರು ಬೇತ್ಮಂಗ್ಲ, ಆಮೇಲೆ ಮಾಲೂರಿಂದ ನಟರಾಜ್ ಸಾರು, ಇಬ್ರು ಇದ್ದಾರೆ. ಹೌದು, ನನ್ನ ಶಾಸ್ತ್ರೀಯವಾಗಿ ಅಂದ್ರೆ ಅಭ್ಯಾಸ ಮಾಡ್ತಾ ಇದ್ದೀನಿ. ಇವಾಗ್ಲೂ ಹೇಳ್ಕೊಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದೀನಿ, ಹಂಗೆ ಮುಂದುವರಿಸ್ತಾ ಇದ್ದೀನಿ. ಸೂಪರ್ ಮಾಡಿ. ಅದ್ಭುತವಾದಂತಹ ಒಂದು ಮ್ಯೂಸಿಕಲ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಖುಷಿ ಆಗುತ್ತೆ ನಿಜಕ್ಕೂ. ನಮ್ಮ ಮನೆಯವರು ಒಳ್ಳೆ ಗಾಯಕರು. ಸೊ ನಾನು ನಮ್ಮ ಮನೆಯವರು ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಬಂದು ಇಲ್ಲಿ ಸೆಟ್ಲ್ ಆಗಿ ಚೆನ್ನಾಗಿದ್ದೀವಿ ಫ್ಯಾಮಿಲಿ. ನನಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಇದೆ. ಸೊ ಇಬ್ರು ಓದ್ತಾ ಇದ್ದಾರೆ. ಅವನಿಗೆ 15 ವರ್ಷ, ಅವಳಿಗೆ 10 ವರ್ಷ. ಓದ್ತಾ ಇದ್ದಾರೆ. ಈಗ ಮಗ ಫಸ್ಟ್ PU, ಮಗಳು 5ನೇ ಕ್ಲಾಸ್. ಸೂಪರ್ ಆಂಟಿ. ಚೆನ್ನಾಗಿದೆ ಫ್ಯಾಮಿಲಿ, ಚೆನ್ನಾಗಿದೆ. 4 ಜನ ಇದ್ದೀವಿ, ಚೆನ್ನಾಗಿದೆ ಫ್ಯಾಮಿಲಿ. ಓಕೆ ಆಂಟಿ, ಈಗ 3ನೇ ಸುತ್ತಿಗೆ ಹೋಗಿ ಬೇಡ. ಸೊ ಇದು 3ನೇ ಸುತ್ತು. ನಾಲಿಗೆ ಚುರುಕಾಗೋದಕ್ಕೆ ನಾಲಿಗೆ ನುಲಿಗಳು. ಇದೊಂದು ಟ್ವಿಸ್ಟ್ ನಮ್ಮ ವ್ಲಾಗ್ಸ್ ಚಾಲೆಂಜಸ್ ಅಲ್ಲಿ. ಇಷ್ಟೊತ್ತು ನಿಮ್ ಕೈಲಿ ಹಾಡಿಸ್ದೆ. ಈಗ ಸ್ವಲ್ಪ ನಾಲಿಗೆ ನುಲಿಗಳನ್ನ ಕೊಡ್ತೀನಿ, ಅದನ್ನ ನೀವು 3 ಬಾರಿ ಹೇಳಿದ್ರೆ ಮುಗೀತು. ಮೊದಲನೇ ನಾಲಿಗೆ ನುಲಿ ಇಲ್ಲಿದೆ ನೋಡಿ. ನಿಂಬೆ ಹಣ್ಣಿನ ಹಣ್ಣು ಹಣ್ಣಾಗಿದ್ದರೂ ಹಣ್ಣು ಹಣ್ಣಲ್ಲ. ಇದನ್ನ 3 ಬಾರಿ ಹೇಳಿ ಅಷ್ಟೇ. ನಿಂಬೆ ಹಣ್ಣಿನ ಹಣ್ಣು ಹಣ್ಣಾಗಿರಲ್ಲ, ಹಣ್ಣು ಹಣ್ಣಲ್ಲ. ನಿಂಬೆ ಹಣ್ಣಿನ ಹಣ್ಣು ಹಣ್ಣಾಗಿರಲ್ಲ, ಹಣ್ಣಾಗಿದ್ದರೂ ಹಣ್ಣು ಹಣ್ಣಲ್ಲ. ನಿಂಬೆ ಹಣ್ಣಿನ ಹಣ್ಣು ಹಣ್ಣಾಗಿದ್ದರೂ ಹಣ್ಣು ಹಣ್ಣಲ್ಲ. ಸೂಪರ್, ಸಖತ್ತಾಗಿ ಹೇಳಿದ್ರು ಆಂಟಿ. ಫ್ಲೋ ಆಗಿ ಹೇಳ್ಬಿಟ್ರು. ನೋಡಿ, ಅವ್ರು ಹೇಳೋವಾಗೂ ಅಷ್ಟೇ, ಆ ಮಾತಾಡೋದು ಕೂಡ ಮ್ಯೂಸಿಕಲಿ ತರಾನೇ ಇರುತ್ತೆ, ಹಾಡ್ತಾನೆ ತರಾನೇ ಇರುತ್ತೆ. ಓಕೆ ಆಂಟಿ, ನೆಕ್ಸ್ಟ್ ನಾಲಿಗೆ ನುಲಿ ಇಲ್ಲಿದೆ. ಕಲ್ಲಲ್ಲಿ ಬಿಲ್ಲು, ಬಿಲ್ಲಲ್ಲಿ ಕಲ್ಲು, ಕಪ್ಪು ಕಲ್ಲು. ಕಲ್ಲಲ್ಲಿ ಬಿಲ್ಲು, ಬಿಲ್ಲಲ್ಲಿ ಕಲ್ಲು, ಕಪ್ಪು ಕಲ್ಲು. ಕಲ್ಲಲ್ಲಿ ಬಿಲ್ಲು, ಬಿಲ್ಲಲ್ಲಿ ಕಲ್ಲು, ಕಪ್ಪು ಕಲ್ಲು. ವಾವ್. ಕಲ್ಲಲ್ಲಿ ಬಿಲ್ಲು, ಬಿಲ್ಲಲ್ಲಿ ಕಲ್ಲು, ಕಪ್ಪು ಕಲ್ಲು. ವಾವ್, ಸೂಪರ್ 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 ಆಂಟಿ. ಸೊ ನಾಲಿಗೆ ನುಲಿಗಳು ಆಂಟಿ, ಹೇಗಿತ್ತು ಟಂಗ್ ಟ್ವಿಸ್ಟರ್ಸ್? ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಟ್ವಿಸ್ಟ್ ಪ್ರಾಕ್ಟೀಸ್ ಆದಂಗ ಆಗ್ತಿದೆ. ಆಂಟಿ, ನಿಮ್ಮ ನೆಚ್ಚಿನ ಗೀತೆ ಯಾವುದು? ಯಾಕೆ? ನಿಮ್ ಫೇವ್ರೇಟ್ ಸಾಂಗ್? ಭಾವಗೀತೆ ಇಷ್ಟಪಡ್ತೀರಾ, ಜನಪದ ಗೀತೆ ಇಷ್ಟನಾ, ಯಾವ್ದು ಇಷ್ಟ ನಿಮ್ಗೆ? ನನಗೆ ಜಾನಪದ ಗೀತೆನೇ ಇಷ್ಟ. ಜನಪದ ಗೀತೆ. ಹೌದು. ಯಾವ ಸಾಂಗ್ ಇಷ್ಟ ಅದ್ರಲ್ಲಿ ನಿಮ್ಗೆ ಜನಪದ? ಜಾನಪದ ಗೀತೆನಲ್ಲಿ ಒಂದು ರಾಗಿ ಬೀಸಪದ. ಸೂಪರ್, ಹಾಡಿ ಆಂಟಿ. ಅದು ಮೂಲ ಜಾನಪದ ಗೀತೆ. ಓ ಹೌದಾ? ಅಡಿಯಲ್ಲ ಕಲ್ಲು,
ಮ್ಯಾಲೆ ಪಚ್ಚೆ ಕಲ್ಲು, ಎರಡು ಕಲ್ಲಿನ ಮ್ಯಾಲೆ ಚಿನ್ನಾರನ್ನದ ಗುರುತು, ಚಿಕ್ಕಂಡ್ಯರಾಗಿ ಶಿವನಿಗೆ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಜುಣುವ, ನೀ ಜಲ್ಲ ಜಲ್ಲಾನೆ ಉದುರಮ್ಮ ಉದುರಮ್ಮ, ಜಲ್ಲ ಜಲ್ಲಾನೆ ಉದುರಮ್ಮ, ಜಲ್ಲ ಜಲ್ಲಾನೆ ಉದುರಮ್ಮ. ನಮ್ಮನೆಯ ಬೆಲ್ಲದ ರುತಿಯ ಬೆಳಗೇವೋ ಬೆಳಗೇವೋ, ಬೆಲ್ಲದ ರುತಿಯ ಬೆಳಗೇವೋ. ಅದ್ಭುತವಾದಂತಹ ಒಂದು ಜನಪದ ಗೀತೆ ಆದ್ರು. ನಿಜಕ್ಕೂ ಆ ಗೀತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ನೀವು ಶೇರ್ ಮಾಡ್ಬೇಕಾಗತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋ ನೋಡಿ, ಸ್ಟಾಪ್ ಮಾಡ್ಬಿಡ್ಬೇಡಿ. ಇನ್ನು ಜಾಸ್ತಿ ಟ್ವಿಸ್ಟ್ ಈಗ ಶುರು ಆಗುತ್ತೆ. ಓಕೆನಾ? ಪೂರ್ತಿ ವಿಡಿಯೋ ವೀಕ್ಷಿಸಿ, ಹಾರೈಸಿ. ಓಕೆ ಆಂಟಿ, 4ನೇ ಸುತ್ತಿಗೆ ಹೋಗೋಣ. 4ನೇ ಸುತ್ತು ಯಾವ ರೀತಿ ಅಂದ್ರೆ, ನಿಮಗೆ 3 ನಟಿಯರು ಆಪ್ಷನ್ಸ್ ಇರ್ತಾರೆ. ಸೊ 3 ಹಿರಿಯ ನಟಿಯರು, ಅವರನ್ನ ನೀವು ಒಬ್ಬರನ್ನ ಆರಿಸ್ಕೊಳ್ತೀರಾ. ಅವ್ರಿಗೆ ಇರುವಂತಹ 1-2 ಸಾಂಗ್ಸ್ ಇರುತ್ತೆ, ನಾನು ನಿಮ್ಗೆ ಅದು ಚಾಯ್ಸ್ ಕೊಡ್ತೀನಿ, ನೀವು ಅದ್ರಲ್ಲಿ 1 ಸಾಂಗ್ ಆಡ್ಬೋದು. ಯಾವ ನಟಿನ ಆರಿಸ್ಕೊಳ್ತೀರಾ ಅಂತ ನೋಡೋಣ. ಫಸ್ಟ್ ನಟಿಯರು ಯಾರು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡೋಣ. ಹಿರಿಯ ನಟಿಯರಾದಂತಹ ಭವ್ಯರವರಿದ್ದಾರೆ, ಜಯಪ್ರದಾರವರಿದ್ದಾರೆ, ಅದೇ ರೀತಿ ಹಿರಿಯ ನಟಿ ಮಂಜುಳರವರಿದ್ದಾರೆ. ನೀವು ಯಾರನ್ನ ಆರಿಸ್ಕೊಳ್ತೀರಾ? ಭವ್ಯ ಅವರು. ಭವ್ಯ ಅವರು, ಸೂಪರ್. ಭವ್ಯ ಅವರಿಗೆ ಯಾವ ಸಾಂಗ್ಸ್ ಇದೆ ಅನ್ನೋದನ್ನ ನೋಡೋಣ. ಆಂಟಿ, ಭವ್ಯ ಅವ್ರಿಗೆ ಇರುವಂತಹ ಗೀತೆಗಳು, ಒಂದು ಅಲಾರೆ ಅಲಾರೆ, ಇನ್ನೊಂದು ಯುಗ ಯುಗಗಳೇ ಸಾಗಲಿ. ನೀವು ಯಾವ್ದು ಹಾಡ್ತೀರಾ? ಅಲಾರೆ 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 ಅಲಾರೆ. ಅಲರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ. ಅಲರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ. ಆಂಟಿ, ಯಾವ ಸಾಂಗ್ ಆಡ್ತಿದ್ದೀರಾ ಮಂಜುಳಾ ಅವ್ರದ್ದು? ಮಂಜುಳಾ ಅವ್ರದ್ದು ಸಂಪತ್ತಿಗೆ ಸವಾಲಿ, ರಾಜ ಮುದ್ದು ರಾಜ ಆಡ್ತಾರೆ ನೋಡಿ, ಇವಾಗ ಕೇಳಿಸ್ಕೊಳ್ಳಿ. ರಾಜ ಮುದ್ದು ರಾಜ, ನೂಕುವಂತ ಕೋಪ ನನ್ನಲ್ಲೇಕೆ, ಸರಸದ ವೇಳೆ ದೂರ ನಿಲ್ಲಬೇಕೆ, ಕೋಪವೇಕೆ, ನನಗಾಗಿ ಬಂದೆ ಒಲವನ್ನು ತಂದೆ, ನನ್ನದೆಲ್ಲ ನಿಂದೆ ರಾಜ ಮುದ್ದು ರಾಜ. ನಿಮ್ಮ ಸಂಗೀತ ಪಯಣ ಯಾವ ರೀತಿ ಪ್ರಾರಂಭವಾಯಿತು? ನನ್ನ ಸಂಗೀತ ಪಯಣ ಸುಮಾರು 35 ವರ್ಷ ಆಯ್ತು. 35 ವರ್ಷ ಆಯ್ತು. ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂತು ಮ್ಯೂಸಿಕಲ್ ಫೀಲ್ಡ್ ಅಲ್ಲಿ? ಅಂದ್ರೆ ಗೊತ್ತು, ಫ್ಯಾಮಿಲಿನೇ ಬಂದಿತ್ತು. ಸೊ ನನಗೆ ಹಾಡಬೇಕು ಅನ್ನೋದು ಜಾಸ್ತಿ ಹುಚ್ಚು. ಸಾಂಗ್ ಅಂದ್ರೆ ಬಹಳ ಬಹಳ ಇಷ್ಟ. ಸೊ ನಾನು ಸ್ಕೂಲ್ 3ನೇ ಕ್ಲಾಸ್ ಇದ್ದೆ, 3ನೇ ಕ್ಲಾಸಿಂದಾನೇ ಹಾಡ್ತಾ ಇರೋದು ನಾನು. ಅಲ್ಲಿಂದನೂ ಪ್ರೈಸಸ್ಗಳೆಲ್ಲ ತಗೊಳ್ತಾ ಇದ್ದೀನಿ. ಸೊ ನಾನು ಮಂಡ್ಯದಲ್ಲೇ ಓದಿದ್ದು, ಮಂಡ್ಯದಲ್ಲೇ ಬೆಳೆದಿದ್ದು. ಸುಮಾರು ನನಗೆ 3ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಸೊ ಇಲ್ಲಿ ಜಾನಪದ ಗೀತೆ, ಭಾವಗೀತೆಗಳು ಈ ಥರ ಸಾಂಗ್ ಹಾಡ್ತಾ ಇದ್ದೆ. ಪ್ರೈಸಸ್ ಸ್ಕೂಲಲ್ಲಿ, ಆಮೇಲೆ ಸ್ಕೂಲಿಂದ ಕಾಂಪಿಟೇಷನ್ಗೆಲ್ಲ ಕಳಿಸ್ತಾ ಇದ್ರು. ಹೋಗ್ತಾ ಇದ್ದೆ, ಹಾಡ್ತಾ ಇದ್ದೆ, ಬರ್ತಾ ಇದ್ದೆ. ಆಮೇಲೆ ಮತ್ತೆ ನಾನು PUಗೆ SLCಯಿಂದ PUಗೆ ಸೇರಿಕೊಂಡೆ. ಅಲ್ಲಿಂದ ನನ್ನ ಜರ್ನಿ ಇದಕ್ಕೆ ಮ್ಯೂಸಿಕ್ ಅಂದರೆ ಆರ್ಕೆಸ್ಟ್ರಾ ಫೀಲ್ಡ್ಗೆ ಬಂತು. ಅಲ್ಲಿಂದ ಎಲ್ಲ ಗೀತೆಗಳು ಹಾಡ್ತಿರಲ್ವಾ? ಎಲ್ಲ ತರದ ಸಾಂಗ್ ಹಾಡ್ತೀನಿ. ಭಾವಗೀತೆ, ಜನಪದ ಗೀತೆ, ಚಿತ್ರಗೀತೆ,
ಎಲ್ಲ ತರ ಸಾಂಗ್ಸ್ ಹಾಡ್ತೀನಿ. ಸೂಪರ್. ಆ, ಅದ್ಭುತವಾಗಿ ಹಾಡ್ತಾರೆ. ನಮ್ಮ ಕೋಲಾರದ ಗಾಯಕಿಯವರು ಮಂಡ್ಯ, ಸಕ್ಕರೆ ನಾಡು ಮಂಡ್ಯದಿಂದ ಬಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಆಗತ್ತೆ ಆಂಟಿ. ಥ್ಯಾಂಕ್ ಯು. ಆಂಟಿ, 5ನೇ ಸುತ್ತಿಗೆ ಹೋಗೋಣವಾ? ಓಕೆ. 5ನೇ ಸುತ್ತು ಯಾವ ರೀತಿ ಅಂದ್ರೆ, ಇಷ್ಟೊತ್ತು ಮ್ಯೂಸಿಕಲ್ ಆಯ್ತು, ಈಗ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಚಿತ್ರಗೀತೆನ ಗುರುತಿಸಬೇಕಾಗುತ್ತೆ. ಸೇಮ್ ಥಿಂಗ್, ಪಿಕ್ಚರ್ಸ್ ಇರುತ್ತೆ, ನಟರು ಬರ್ತಾರೆ, ನೀವು ಅದು ಕ್ಲೂ ಇರುತ್ತೆ, ಸೊ ನೀವು ಗೆಸ್ ಮಾಡ್ಬೇಕು ಆ ಚಿತ್ರ ಯಾವ್ದು. ಓಕೆ ಓಕೆ. ಮೊದಲನೇ ಚಿತ್ರ ಇಲ್ಲಿದೆ. ಮೂವಿ ನೇಮ್? ಎರಡು ಕನಸು. ವಾವ್, ಸೂಪರ್. ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಮಿನುಗುತ್ತಾರೆ ಕಲ್ಪನರವರು, ಅದೇ ರೀತಿ ಮಂಜುಳರವರು ಹೌದು ಹೌದು. ನಟಿಸಿದಂತಹ ಒಂದು ಸೂಪರ್ ಹಿಟ್ ಮೂವಿ ಎರಡು ಕನಸು. ಸೂಪರ್ ಬಗ್ಗೆ ಗೆಸ್ ಮಾಡಿದ್ರಿ. ನೆಕ್ಸ್ಟ್ ಸಾಂಗ್, ಸಾರಿ, ನೆಕ್ಸ್ಟ್ ಚಿತ್ರ ಯಾವುದು ನೋಡೋಣ. ಗೆಸ್ ಆಗ್ತಾ ಇಲ್ಲ ನನ್. ಹೊಂಬಿಸಿಲು. ಓ ಸಾರಿ, ಹೊಂಬಿಸಿಲು. ಓಕೆ ಓಕೆ. ಹೊಂಬಿಸಿಲು. ಹೊಂಬಿಸಿಲು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಹಾಗೂ ಆರ್ತಿರವರು ನೀರ ಬಿಟ್ಟು ನೆಲದ. ಚಿತ್ರ ಹೊಂಬಿಸಿಲು. ಓಕೆ. ಸೂಪರ್. ಬಟ್ ಆಂಟಿ ಗೆಸ್ ಮಾಡಿದ್ರಲ್ಲ ಅದಕ್ಕೆ. ಓಕೆ ಓಕೆ ಆಂಟಿ, ನೆಕ್ಸ್ಟ್ ಚಿತ್ರ ನೋಡೋಣ. ಓಕೆ. ಗಂಟು, ಬ್ರಹ್ಮಗಂಟು. ಬ್ರಹ್ಮಗಂಟು, ಸೂಪರ್. ಇದು ನಟ ಶ್ರೀಧರ್ ಅವರು ಹೌದು ಹೌದು. ಬ್ರಹ್ಮಗಂಟು. ಸರಿತಾರ್ ಅವರು ನಟಿಸಿದ ಚಿತ್ರ ಬ್ರಹ್ಮಗಂಟು. ಬ್ರಹ್ಮಗಂಟು ಬಹಳ ಒಂದು ಕಾಮಿಡಿ ಮೂವಿ, ಅದೇ ರೀತಿ ಮೀನಿಂಗ್ಫುಲ್ ಆಗಿರುವಂತ ಚಿತ್ರ. ಆಂಟಿ, ನಿಮ್ಗೊಂದು ಪ್ರಶ್ನೆ. ಹೇಳಿ. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಕ್ಕೆ ಹೊರಟಿರುವಂತಹ ಗಾಯಕರಿಗೆ ನಿಮ್ಮ ಸಲಹೆ ಏನು ಅಂತ? ಈಗ ಸಂಗೀತ ಕಲಿತಾ ಇರುವಂತಹ ಪ್ರತಿಭೆಗಳಿಗೆ ಏನ್ ಸಲಹೆ ಕೊಡ್ತೀರಾ? ಅವರು ಒಟ್ಟು ಅಂದ್ರೆ ಸಣ್ಣವರಿಂದ ದೊಡ್ಡವರವರೆಗೂ ಅವರು ಒಂದು ವಿದ್ಯೆನಲ್ಲಿದ್ರೆ, ಸಂಗೀತ ವಿದ್ಯೆನಲ್ಲಿದ್ರೆ ಅವ್ರು ಮುಂದುವರಿಸ್ಲಿ. ಸೊ ಡಿಸ್ಕನೆಕ್ಟಿವ್ ಮಾಡೋದು ಬೇಡ. ಯಾಕಂದ್ರೆ ಅವ್ರು ಕಲ್ತ್ರೆ ಅವ್ರಿಗೆ ಫ್ಯೂಚರ್ ಇದೆ. ಹೌದು, ಸಂಗೀತ ಕ್ಷೇತ್ರದಲ್ಲಿ. ಸಂಗೀತ ಕ್ಷೇತ್ರದಲ್ಲಿ ರಾಗ, ತಾಳ, ಎಲ್ಲ ಬೇಸಿಕ್ಸ್ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಅದೇ ಶ್ರುತಿ ಮೇನ್ ಇರಬೇಕು. ಮ್ಯೂಸಿಕಲ್ಲಿ ಕೀಬೋರ್ಡ್ ಶ್ರುತಿ ಅನ್ನೋದು ಇರಬೇಕು. ತಾಳ ಇರಬೇಕು, ಬಹಳ ಮುಖ್ಯ. ಆಲ್ಮೋಸ್ಟ್ ಸಣ್ಣವರಿಂದ ದೊಡ್ಡವರವರೆಗೂ ಅವ್ರು ಕಲ್ತು ಬಿಟ್ರೆ ಒಂದು ಫ್ಯೂಚರ್ಗೆ ಒಳ್ಳೇದು. ಹೌದು, ಶಾಸ್ತ್ರೀಯ ಹೌದು, ಶಾಸ್ತ್ರೀಯವಾಗಿ ಕಲಿಬೇಕು. ಮೊದಲ ಹೆಜ್ಜೆಗೆ ಹೌದು, ಶಾಸ್ತ್ರೀಯ ಸಂಗೀತ ಕಲಿಬೇಕು. ಅದು ಮೇನ್ ಇಂಪಾರ್ಟೆಂಟ್. ಒಟ್ಟಲ್ಲಿ ಫೀಲ್ ಮಾಡ್ಬೇಕು, ಹಾಡ್ತಾ ಇರ್ಬೇಕು, ಯಾವಾಗ್ಲೂ ಹಾಡ್ತಾ ಇರ್ಬೇಕು. ಹಾಡೋದೇ ಒಂದು ಹಾಡ್ತಾ ಇದ್ರೆ ಮನ್ಸಿಗೆ ಯಾವುದೇ ತರದ್ದು ಕಾಯಿಲೆಗಳಿರಲ್ಲ ಮೇನ್. ನಾವು ನಗ್ನಗ್ತಾ ಚೆನ್ನಾಗಿರ್ಬೇಕು, ನಗ್ನಗ್ತಾನೆ ಹಾಡ್ಬೇಕು. ಹೌದು ಹೌದು, ನಗ್ನಗ್ತಾ. ಹೌದು ಹೌದು. ನಾವು ಈಗ ಫೀಲಿಂಗ್ ಅಲ್ಲಿ ಯಾವ ತರ ಸಾಂಗ್ ಹಾಡ್ದಾಗ, ಒಂಥರ ಫೀಲಿಂಗ್ ಸಾಂಗ್ ಹಾಡ್ದಾಗ ಆ ತರ ಕೊಡ್ಬೇಕು, ಫೀಲ್ ಆಗ್ಬೇಕು, ಆ ತರನೇ ಹಾಡ್ಬೇಕು. ಫೀಲಿಂಗ್ ಸಾಂಗ್ ನ ಫೀಲಿಂಗ್ ತರನೇ ಹಾಡ್ಬೇಕು. ನಗ್ನಗ್ತಾ ಸಾಂಗ್ ನ ನಗ್ನಗ್ತಾನೆ ಹಾಡ್ಬೇಕು, ನಾವೇ ಭಾವಿಸ್ಕೊಂಡು ಹಾಡ್ಬೇಕು. ಮತ್ತೆ ಈಗಿನ ಗಾಯಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಗೆ ಮುಂದುವರಿಬಹುದು? ಇವಾಗ ಕೆಲವರು ಸರ್ಟನ್ ಫೀಲ್ಡ್ಸ್ ಮೇಲೆ ಇರ್ತಾರೆ. ಈಗ ಆರ್ಕೆಸ್ಟ್ರಾ ಫೀಲ್ಡ್ ಒಬ್ರು ಇರ್ತಾರೆ, ಕೆಲವರು ಬರೀ ಸುಗಮ ಸಂಗೀತ ಇರ್ತಾರೆ, ಶಾಸ್ತ್ರೀಯ ಸಂಗೀತ ಇರ್ತಾರೆ. ಸೊ ಇನ್ನು ಮುಂದೆ ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಂದ್ರೆ ಯಾವ ರೀತಿ? ಹೊಸ ಸಾಂಗ್ಸ್ ಕಲ್ತ್ಕೋಬೋದಾ ಅಥವಾ? ಇಲ್ಲ, ಶಾಸ್ತ್ರೀಯವಾಗೇ ಬರ್ಬೇಕು, ಅದೇ ಒಳ್ಳೇದು, ಉತ್ತಮ. ಶಾಸ್ತ್ರೀಯವಾಗಿ ಕಲ್ತ್ರೇನೆ ನಾವು ಯಾವ ತರದ್ ಬೇಕಾದ್ರೂ ಹಾಡ್ಬೋದು. ನೀವು ಸಹ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ಕಲೆಗೆ ಯಾವುದೇ ರೀತಿ ವಯಸ್ಸು ಅದೆಲ್ಲ ಇಲ್ಲ, ಯಾವುದೇ ತರದ್ದು ಏನು ಇಲ್ಲ. ಕೊಡಂತ ಸಜೆಷನ್ಸ್ ನಾವೆಲ್ಲರೂ ಸಹ ಅದನ್ನ ಪಾಲಿಸೋಣ ಅಂತ ಹೇಳ್ತಾ, ಇನ್ನೇನಾದ್ರು ಹೇಳ್ತೀರಾ ಆಂಟಿ ಮ್ಯೂಸಿಕ್ ಬಗ್ಗೆ? ಮ್ಯೂಸಿಕ್ ಪ್ರಾಣ ಅಷ್ಟೇ. ಎಲ್ಲರಿಗೂ ಸ್ವೀಟ್ ಆಗಿ ಮ್ಯೂಸಿಕ್ ಪ್ರಾಣ, ಅದು ನಿಜ. ಓಕೆ ಆಂಟಿ, ಈಗ 6ನೇ ಸುತ್ತಿಗೆ ಹೋಗೋಣ. ಈ ಸುತ್ತಲ್ಲಿ ನಿಮಗೊಂದು ಪದ ಕೊಡ್ತೀನಿ. ಆ ಪದನ ಯೂಸ್ ಮಾಡ್ಕೊಂಡು ನೀವು ಸಾಂಗ್ ಒಂದು ಹೇಳ್ಬೇಕು ಅಷ್ಟೇ, ಸಿಂಪಲ್. ಮೊದಲನೇ ಪದ ಯಾವುದು ಅಂತ ನೋಡೋಣ. 6ನೇ ಸುತ್ತು ಚಿನ್ನ. ಈ ಪದ ಇರೋ ಯಾವುದೇ ಸಾಂಗ್ಸ್ ಹಾಡ್ಬೋದು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ,
ನನ್ನ ಒಲವು ನನ್ನ ಒಲವು ಬೇಕೆಂದು ಬಳಿ ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಹೇಗೆ ಓ ಚಿನ್ನದ ಮಲ್ಲಿಗೆ ಓಯ್ ಬಿಡು ನೀ ಬೆಂಕದ ಚೆಲುವೆ. ಚಿನ್ನದ ನಾಡಿನ ಗಾಯಕಿಗೆ ಮೊದಲ ಪದ ಚಿನ್ನ, ಅದಕ್ಕೆ ಕೊಟ್ಟಿದ್ದ ನಾನು ಅವ್ರು ಹಾಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಪದ ಬಾಳು. ನೀವ್ ತುಂಬಾ ಚೆನ್ನಾಗಿ ಆಡ್ತೀರ ಈ ಸಾಂಗ್. ಒಂದು ನಾನು ನೆನಪಿಸ್ಕೊಂಡು ಕೊಟ್ಟೆ ಇನ್ನ. ಬಾಳೊಂದು ಭಾವಗೀತೆ ಆನಂದ ತುಂಬಿದ ಕವಿತೆ ಬಡವ ಬಲ್ಲಿದ ಭೇದವಿಲ್ಲದ ಭೂಲೋಕ ಸ್ವರ್ಗವಿದಂತೆ ಬಾಳೊಂದು ಭಾವಗೀತೆ. ನೆಕ್ಸ್ಟ್ ಪದ ಯಾವುದು ನೋಡೋಣ. ಚಂದ್ರ. ಸೂರ್ಯನ್ಗೂ ಚಂದ್ರನ್ಗೂ ಬಂದಾರೆ ಮುನಿಸು ಅರಮನೆಯಾಗೆ ನೈತೆ ಸೊಗಸು. ಸೂರ್ಯನ್ಗೂ ಚಂದ್ರನ್ಗೂ ಬಂದಾರೆ ಮುನಿಸು ಅರಮನೆಯಾಗೆ ನೈತೆ ಸೊಗಸು. ವಂಡರ್ಫುಲ್, ಅಮೇಸಿಂಗ್ ಆಂಟಿ. ಥ್ಯಾಂಕ್ ಯು. ಸೊ ಯಶಸ್ವಿಯಾಗಿ ಈ ಸುತ್ತನ್ನ ಮುಗಿಸಿದ್ದಾರೆ. ಈಗ ಆಡಿಯನ್ಸ್ ಕ್ವಶನ್. ಪ್ರಶ್ನೆ ಏನು ಅಂತ ಆಂಟಿ ನಿಮ್ಮನ್ನ ಕೇಳ್ತಾರೆ. ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಮಾಡ್ತೀರಾ ಅಲ್ವಾ? ಈಗ ಪ್ರಶ್ನೆ ಏನು ಅಂತ ಆಂಟಿ ಹೇಳ್ತಾರೆ. ವೀಕ್ಷಕರೇ, ಈ ಪ್ರಶ್ನೆ ನಿಮ್ಗೋಸ್ಕರ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೂಪರ್. ಉತ್ತರವನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಲ್ವಾ? ಖಂಡಿತ ತಿಳಿಸ್ಲೇಬೇಕು. ಕಾಯ್ತಾ ಇರ್ತೀನಿ. ಓಕೆ, ಸೂಪರ್ ಆಂಟಿ. ನೆಕ್ಸ್ಟ್ ಸುತ್ತು, ಇದು ಕೊನೆಯ ಸುತ್ತು ಅಂತಾನೆ ಹೇಳ್ಬೋದು. ನಮ್ಮ ಈ ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್ ಅಲ್ಲಿ ಕೊನೆಯ ಸುತ್ತು ಯಾವ್ದಪ್ಪ ಅಂದ್ರೆ, ನಿಮ್ಮಿಷ್ಟದ ಹಾಡು ಹಾಡಿಬಿಡಿ. ನಿಮ್ಮ ನೆಚ್ಚಿನ ಗೀತೆ ಯಾವ್ದಾದ್ರು ಒಂದು ಗೀತೆ, ನಿಮ್ಮಿಷ್ಟದ ಹಾಡು. ಇಷ್ಟೊತ್ತು ನಾನು ಆಪ್ಷನ್ಸ್ ಕೊಡ್ತಾ ಇದ್ದೆ, ಅದು ಇದಿತ್ತು. ಈಗ ನಿಮ್ ಚಾಯ್ಸ್, ನಿಮ್ ಇಷ್ಟ ಆಗಿರೋ ಹಾಡನ್ನ ಹಾಡಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಈ ಬಾಳ ಬುತ್ತಿಯಲಿ ಕಹಿ ಎಲ್ಲ ನನಗಿರಲಿ. ಓ ನಿನ್ನ ಕಾಡಿತೇನು ಈ ಬೇಗೆ ನೀಗಲಿ, ಮನಸ್ಸು ಹಗುರವಾಗಲಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ. ವಂಡರ್ಫುಲ್. ನಿಮ್ಮ ಸಾಂಗ್ ಅವ್ರಿಗೆ ಇಷ್ಟ ಆದ್ರೆ ಒಂದ್ ಶೇರ್ ಮಾಡಿ ಕೇಳ್ಬಿಡಿ ಅಂತ. ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅನ್ಬಿಡಿ. ಈ ಸಾಂಗ್ ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಂಟಿ. ಈಗ ಕೊನೆಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಕ್ಲೈಮ್ಯಾಕ್ಸ್ ಬಂದಿದ್ದೀವಿ. ನಮ್ಮ ತನುಷ್ ವ್ಲಾಗ್ಸ್ ನ ಈ ರೆಟ್ರೋ ಸೀಸನ್ ಚಾಲೆಂಜಿಂಗ್ ಗ್ರೌಂಡ್ ನ ಕೊನೆಯ ಘಟ್ಟ. ಏನಪ್ಪಾ ಅಂದ್ರೆ, ತನುಷ್ ವ್ಲಾಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಯೂಟ್ಯೂಬ್ ಚಾನೆಲ್ ಬಗ್ಗೆ, ನನ್ನ ಬಗ್ಗೆ. ತನು ಅಂದ್ರೆ ತುಂಬಾ ಇಷ್ಟ. ತನು ಅಮ್ಮ ಅಂದ್ರೆ ಇನ್ನೂ ತುಂಬಾ ಇಷ್ಟ. ಯಾಕಂದ್ರೆ ಈ ಜರ್ನಿ 20 ವರ್ಷದಿಂದ ಇದೆ. ಹೌದು, ಚಿಕ್ಕ ವಯಸ್ಸಿಂದ ಚಿಕ್ಕ ಮಗುವಿಂದ ನೋಡಿದ್ದೀನಿ. ನೀವು ಹಾಡ್ತಾ ಇದ್ರಿ, ಸೊ ಕಾಲೇಜ್ಗೆಲ್ಲ ಹೋಗ್ತಾ ಇದ್ರಿ. ಇವಾಗ ಸಣ್ಣ ಮಗುವಿಂದ ನೋಡಿದ್ದೀನಿ. ಬಹಳ ಖುಷಿ ಆಗ್ತದೆ ಈ ತರ ಹಿಂಗ್ ಮಾಡಿರೋದಕ್ಕೆ. ಹೇಗ ಅನಿಸ್ತು ಆಂಟಿ ಇಷ್ಟೊತ್ತು ನೀವು ಟೈಮ್ ಸ್ಪೆಂಡ್ ಮಾಡಿದ್ದು? ನಂಗೆ ತುಂಬಾ ಖುಷಿ ಆಯ್ತು. ಬಹಳ ಹೌದೌದು, ಬಹಳ ಇಷ್ಟ ಆಯ್ತು. ಚಿತ್ರಗೀತೆ ಎಲ್ಲ ಮಿಕ್ಸ್ ಆಗಿ ಇತ್ತು. ನಿಮ್ ಫ್ಯಾಮಿಲಿ ಅಂದ್ರೆ ಬಹಳ ಖುಷಿ ಆಗ್ತದೆ. ಇದೇ ತರ ಇರ್ಬೇಕು. ಅಂದ್ರೆ ನಾನು ನಿಮ್ ಫ್ಯಾಮಿಲಿ ಜೊತೆಲಿ ಸೇರ್ಕೊಂಡ್ಬಿಟ್ಟಿದೀನಿ. ಹೀಗೆ ಇರ್ಬೇಕು, ಸಂತೋಷದಿಂದ ನಗ್ನಗ್ತಾ ಚೆನ್ನಾಗಿರ್ಬೇಕು. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ನಿಜಕ್ಕೂ ನನಗೂ ಬೇಕು. ದೇವರಲ್ಲಿದೆ.
ಥ್ಯಾಂಕ್ ಯು ಸೋ ಮಚ್ ಆಂಟಿ. ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ದೇವರು ನಿನ್ನ ಚೆನ್ನಾಗಿ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ. Thank ಅಮ್ಮನ್ನ ನಿನ್ನ ತುಂಬಾ ತುಂಬಾ ಚೆನ್ನಾಗಿಟ್ಟಿರ್ಲಿ. ಆಂಟಿ, ನಿಮ್ಮ ಜೀವನದಲ್ಲಿ ಮರೆಯಲಾಗದ ಸಂಗತಿ ಮೆಮೊರಬಲ್ ಯಾವ್ದಾದ್ರು ಇದ್ರೆ ಖುಷಿ ವಿಷಯ? ನಾನು ನಮ್ಮ ಯಜಮಾನ್ರು ನನ್ನ ಮಕ್ಕಳು ತುಂಬಾ ತುಂಬಾ ಚೆನ್ನಾಗಿದ್ದೀವಿ. ಫ್ಯಾಮಿಲಿ, ನಮ್ಮ ಮನೆಯವ್ರ ಬಗ್ಗೆ ಹೇಳ್ಕೋಬೇಕಂದ್ರೆ ತುಂಬಾ ಅಂದ್ರೆ ಹೆಮ್ಮೆ ಆಗ್ತದೆ. ನನ್ನ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅದು ನನ್ಗೆ ಬಹಳ ಬಹಳ ಖುಷಿ ಆಗ್ತದೆ. ಒಂದು ಕಡೆ ನೋವಾಗ್ತದೆ, ಒಂದು ಕಡೆ ಖುಷಿ ಆಗುತ್ತೆ. ಸೊ ಆಂಟಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಸೊ ಅವ್ರ ಪಾಪ ಫಿಸಿಕಲಿ ಚಾಲೆಂಜ್ ಆಗಿದ್ದುಕೊಂಡು ಸಹ ಸಂಗೀತ ಕ್ಷೇತ್ರದಲ್ಲಿ ಇನ್ನು ಅನೇಕ ಕ್ಷೇತ್ರದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅವಾಗಿಂದನೂ ಇವ್ರ ಫ್ಯಾಮಿಲಿ ಹೀಗೆ ಇದ್ದಾರೆ. ಸೊ ಎಲ್ಲರ ಸಪೋರ್ಟ್, ಜನಗಳ ಪ್ರೀತಿ ನಿಜಕ್ಕೂ ಒಂಥರ ಎಮೋಷನಲ್ ಆಗೋದ್ರ ಆಂಟಿ. ಯಾಕೋ ಇರ್ಲಿ ಆಂಟಿ, ಲೈಫ್ ಅಲ್ಲಿ ಎಲ್ಲ ಇದ್ದೇ ಇರುತ್ತೆ. ಎಲ್ಲ ಇರುತ್ತೆ. ಆದ್ರೂ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಯಾವುದೇ ತರದ್ದು ತೊಂದ್ರೆ ಇಲ್ಲ. ನನ್ನ ಕಾಲಿದೆ ಅಂತಾನೆ ತಿಳ್ಕೊಂಡು ಎಲ್ಲೇ ಹೋದ್ರು ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೆ. ಜೊತೆನಲ್ಲಿ ಎನಿ ಒನ್ ಪ್ರೋಗ್ರಾಮ್ಸೇ ಆಗ್ಲಿ, ಇನ್ನೊಂದೇ ಮತ್ತೊಂದೇ ಆಗ್ಲಿ, ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೆ. ನಗ್ನಗ್ತಾ ಕರ್ಕೊಂಡು ಬರ್ತಾರೆ. ನನಗೇನ್ ಬೇಕೋ ಎಲ್ಲ ಕೊಡಿಸ್ತಾರೆ. ಎಲ್ಲ ಒಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನನ್ನನ್ನ. ಖುಷಿ ಆಗುತ್ತೆ ನಿಮ್ ಫ್ಯಾಮಿಲಿನ ಬಹಳ ಖುಷಿ. ನಾನು ಸಂತೋಷವಾಗಿರಿ ಯಾವಾಗ್ಲೂ ನೀವು. ನಾನು ನಮ್ ಫ್ಯಾಮಿಲಿ ಸ್ವಲ್ಪ ಕಷ್ಟದಿಂದ ಬಂದಿರೋದು. ನಮ್ಮ ಯಜಮಾನ್ರ ಫ್ಯಾಮಿಲಿ ಚೆನ್ನಾಗಿದೆ. ಸೊ ಅವ್ರಿಗೆಲ್ಲರೂ, ನಮ್ಮ ಭಾವನವ್ರಿಗೆ, ನಮ್ಮ ಅಕ್ಕಂದಿರ್ಗೆ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ. ಅವರೆಲ್ಲ ನಾನು ಹೋದ್ರೂ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಯಜಮಾನ್ರು ಅಕ್ಕಂದಿರು ಅಷ್ಟೇನೆ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಒಟ್ಟು ಅವ್ರಿಗೆಲ್ಲರಿಗೂ ಚಿರಋಣಿ. ಅವ್ರಿಗೆಲ್ಲರಿಗೂ ನಾನು ಚಿರಋಣಿ. ಅವ್ರಿಗೆಲ್ಲರಿಗೂ ಅವರೆಲ್ಲ ಅಂದ್ರೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಅವ್ರೆಲ್ರೂ, 100 ಕಾಲ ಚೆನ್ನಾಗಿಟ್ಟಿರ್ಲಿ ಅವ್ರನ್ನ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಸರಿ ಆಂಟಿ, ನಿಮ್ಮ ಜೀವನದಲ್ಲಿ ನೋವಿನ ಸಂಗತಿ, ಕಹಿಯಾದ ಘಟನೆ ಯಾವ್ದಾದ್ರು ಇದ್ದರೆ ಅದನ್ನ ಹಂಚಿಕೊಳ್ಳಿ. ಕಹಿಯಾದ ಘಟನೆ, ನನಗೆ ಸಣ್ಣ ಮಗುನಲ್ಲಿ ಹಾವು ಕಚ್ಬಿಟ್ಟಿತ್ತು. ನಾನು ಒಂದು 7 ವರ್ಷ ಹುಡುಗಿ ಇದ್ದೆ, ಒಂದು 2ನೇ ಕ್ಲಾಸ್ ಹುಡುಗಿ. ಅವಾಗ ಹಾವು ಕಚ್ಬಿಡ್ತು. ಅದು ನನ್ನ ತಂದೆ ತಾಯಿಗಳಿಗೆ ತಿಳಿಸ್ದೆ. ನಮ್ಮಮ್ಮ, ನಾನು ಹಾಲು ತರಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ನಮ್ಮಮ್ಮನೂ ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ಹೋಗಿದ್ದೀನಿ. ನಾನು ನಾನು ಹಾವನ್ನ ತುಳಿದ್ಬಿಟ್ಟೆ. ತುಳಿಲಿಲ್ಲ ಅಂದಿದ್ರೆ ನನಗೆ ಈ ಥರ ಆಗ್ತಿತ್ತೋ ಆಗ್ತಿರ್ಲಿಲ್ಲ ಗೊತ್ತಿಲ್ಲ. ದೇವ್ರಿಚ್ಛೆ. ನಾನು ತುಳಿದ್ಬಿಟ್ಟೆ, ಹಾವನ್ನ ಕಚ್ಬಿಡ್ತದು. ಆಮೇಲೆ ನಾಟಿ ಔಷಧಿ ಕೊಡಿಸ್ಬಿಟ್ರು. ಅದೊಂದೇ ದೊಡ್ಡ ತಪ್ಪು ಮಾಡಿದ್ದು. ಇಲ್ಲ ಅಂದಿದ್ರೆ ನನ್ನ ಕಾಲು ಚೆನ್ನಾಗಿರ್ತಿತ್ತೇನೋ. ಆಮೇಲೆ ಅದು ನಾಟಿ ಔಷಧಿ ಕೊಡಿಸಿದ್ರು ನಮ್ಮ ತಂದೆ ತಾಯಿ. ಅದು ನನಗೆ ಮೈಗೆ ಹಿಡಿಲಿಲ್ಲ. ಆಮೇಲೆ ಕಾಲನ್ನ ಕಟ್ ಮಾಡೋ ಸಂದರ್ಭ ಬಂತು. ಕಾಲೆಲ್ಲ ಅದ್ರಷ್ಟಕ್ಕೆ ಅದೇ ಕೊಳ್ತ್ಕೊಂಡ್ಬಿಡ್ತು ಕಾಲು. ಅದು ಕೊಳಕ್ ಮಂಡ್ಲದ ಆವೆ ಅಂತ ತಿಳ್ಕೊಂಡು ಆಮೇಲೆ ಮೈಸೂರು KR ಹಾಸ್ಪಿಟ್ಲಿಗೆ ಹೋಗಿದ್ವಿ, ಗೌರ್ಮೆಂಟ್ ಹಾಸ್ಪಿಟ್ಲು. ಅಲ್ಲಿ ಎಲ್ಲ ಡಾಕ್ಟ್ರುಗಳೆಲ್ಲ ಸ್ಟ್ರೈಕ್ ಮಾಡ್ಕೊತಾ ಇದ್ರು. ಆಮೇಲೆ ಯಾರು ಇನ್ನೊಬ್ರು ಹಿಂಗೆ ಹೇಳಿದ್ರು, ಜೈಸಸ್ ಕರ್ಕೊಂಡೋಗಿ ಅಂತಂದ್ರು. ಅಲ್ಲಿ ನೋಡ್ತಾರೆ ಚೆನ್ನಾಗಿ ಅಂತಂದ್ರು. ಜೈಸಸ್ ಕರ್ಕೊಂಡೋದ್ವಿ. ಶುಕ್ರವಾರ ನೈಟು ಕರ್ಕೊಂಡೋಗಿದ್ದಾರೆ. ಶನಿವಾರ ನನ್ನ ಕಾಲ್ ಕಟ್ ಮಾಡಿಸಿದ್ರು. ಇಷ್ಟು ಟ್ಯಾಲೆಂಟ್, ಇಷ್ಟೊಂದು ಪ್ರತಿಭೆ ಇದೆ ಆಂಟಿಗೆ. ನಿಜಕ್ಕೂ ನನಗೂ ಎಮೋಷನಲ್ ಆಗ್ತದೆ ಒಂದು ಕ್ಷಣ. ಯಾಕಂದ್ರೆ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾರೆ ಅವ್ರ ಜೀವನ ಪೂರ್ತಿ. ಈ ಸ್ಟೇಜ್ ಅಲ್ಲಿ ಇದ್ದಾರೆ ಅಂದ್ರೆ ನಿಜಕ್ಕೂ ತುಂಬಾನೇ ಹಾರ್ಡ್ ವರ್ಕ್ ಇರುತ್ತೆ. ಅವ್ರ ಜೊತೆ ನಿಂತವರು, ಅವ್ರಿಗೆ ಶಕ್ತಿ ತುಂಬಿದವರು ತುಂಬಾ ಜನ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಹ. ಹೌದು, ನನ್ಗೆ ಆವತ್ತಿಂದ ಒಂದು ಛಲ ಬಂತು. ನಾನು ಒಂದು ಒಳ್ಳೆ ಸಿಂಗರ್ ಆಗಬೇಕು, ಚೆನ್ನಾಗಿ ಹಾಡಬೇಕು, ಚೆನ್ನಾಗಿ ಓದಬೇಕು ಅಂದ್ಕೊಂಡೆ. ಓದಕ್ಕೆ ಇಂಟ್ರೆಸ್ಟು ತಪ್ಪೋಯ್ತು. ಯಾಕಂದರೆ ಹಾಡಲ್ಲೇ ಮುಳುಗಿರೋದ್ರಿಂದ ಓದೋದು ಸ್ವಲ್ಪ ಡಿಸ್ಕನೆಕ್ಟಿವ್ ಆಯಿತು. ಅಂದರೂ 2nd PUC ವರೆಗೂ ಓದಿದೆ.
ಮತ್ತೆ ನನ್ ಕೆಲಸ ತಗೋಬೇಕು ಅಂತ ನನಗೆ ಆಗತ್ತೆ ಅಂತ ನಮ್ಮ ಯಜಮಾನ್ರು ಕೆಲಸ ಅನ್ಕೊಂಡಿದ್ರು. ಬಟ್ ದೇವರು ಅವರಿಗೆ ಒಂದು ಡ್ಯೂಟಿ ಅಂತ ಕೊಡ್ಸಿದ್ರು, ಅವ್ರಿಗೆ ಕೊಡ್ಸಿದ್ರು. ನಮ್ಮನೆಯವರು BMTC ಕಂಡಕ್ಟ್ರು ಬ್ಯಾಂಗ್ಳೂರಲ್ಲಿ ಇಂದಿರಾನಗರ 6ನೇ ಡಿಪೋನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಡೈಲಿ ಕೋಲಾರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ. ಹೌದು ಹೌದು ಹೌದು, ಡೈಲಿ ಟ್ರಾವೆಲ್ ಮಾಡ್ತಾರೆ. ಸೊ ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ದೇವ್ರಿ ಹೀಗೆ ಇಟ್ಟಿರ್ಲಪ್ಪ. ಯಾರ ತಾಗ್ದ ಇಲ್ಲ ಫ್ಯಾಮಿಲಿಗೆ, ಖುಷಿಯಾಗಿ ನಗನಗ್ತಾ ಈಗ ಹೇಗಿದ್ದೀರೋ ಅದೇ ರೀತಿನೇ ಖುಷಿಯಾಗಿದೆ. ಆಮೇಲೆ ಇಲ್ಲಿಂದ ನಾನು ಶ್ರೀ ಬಾಟಗಂಗಮ್ಮ ದೇವಿ ಅವ್ರ ಬಗೆಗೆ ಸಾಂಗ್ ಬರೆದ್ವಿ, ಸಾಂಗ್ ಕ್ಯಾಸೆಟ್ ಮಾಡಿದ್ವಿ, CD ಮಾಡಿದ್ವಿ. ನನ್ನ ದೇವತೆ ಶ್ರೀ ಬಾಟಗಂಗಮ್ಮ ದೇವಿ ಶಕ್ತಿ ದೇವತೆ ಅಂದ್ರೆ ಒಂಥರ ಶಕ್ತಿ. ನಾನು ಸಹ ಒಂದು ಶಕ್ತಿ ದೇವತೆ ಫ್ಯಾನ್. ಅವರು ನನ್ಗೆ ನನ್ಗೆ ಗಂಡು ಮಗು ಇತ್ತು, ಹೆಣ್ಣು ಮಗು ಬೇಕು ಅನ್ಕೊಂಡೆ. ಅಮ್ಮನ್ನ ನೆನ್ಸ್ಕೊಂಡ್ವಿ. ಸೊ ಅಮ್ಮನವ್ರು ನಾನೇ ಹುಟ್ಟೋದು ಅಂತ ಹೇಳಿದ್ರು, ಹಂಗೆ ಹುಟ್ಟಿದ್ರು. ಅಮ್ಮನೇ ಹುಟ್ಟಿದ್ದಾರೆ. ಸೊ ನನ್ನ ಅಮ್ಮನ್ನ ಬಿಡಲ್ಲ ಅಷ್ಟೆ. ಶ್ರೀ ಬಾಟಗಂಗಮ್ಮ ದೇವಿ ಬಂಗಾರಪೇಟೆ ತಾಲೂಕು ಚಿಕ್ಕ ಹೆಲ್ವಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಅವ್ರ ಬಗೆಗೆ ಸುಮಾರು 16 ಸಾಂಗು CD ಬಿಡುಗಡೆ ಮಾಡಿದ್ವಿ, ಹಾಡಿದ್ವಿ. ಸೊ ವೀಕ್ಷಕರೇ, ನೀವು ಸಹ ಫ್ರೀ ಆಗಿದ್ದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಶ್ರೀ ಬಾಟಗಂಗಮ್ಮ ದೇವಾಲಯಕ್ಕೆ, ಚಿಕ್ಕ ಹೆಲ್ವಳ್ಳಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿಯ ದರ್ಶನವನ್ನ ಪಡ್ಕೊಳ್ಳಿ. ಶಕ್ತಿ ದೇವತೆ ಅವ್ರನ್ನ ಏನೇ ಕೋರ್ಕೊಂಡ್ರು ಅಮ್ಮ ನಮ್ಮ ಮನ್ಸಲ್ಲೇ ಇದ್ದಾರೆ. ಏನೇ ಕೋರ್ಕೊಂಡ್ರು ಕೊಟ್ಟಿದ್ದಾರೆ, ಕೇಳಿದ್ರು ಕೊಟ್ಟಿದ್ದಾರೆ. ದೈವ ಭಕ್ತಿಗೆ ಮಿಂಚಿದ ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಹೌದು. ಬಟ್ ಆಂಟಿ ಸಂಗೀತ ಎಲ್ಲದ್ರಲ್ಲೂ ಫ್ಯಾಮಿಲಿನೂ ನಿಭಾಯಿಸ್ಕೊಂಡು ಈ ಕಡೆ ಮ್ಯೂಸಿಕ್ ಅಲ್ಲೂ ಸಹ ಅದೇ ರೀತಿ ಕಂಟಿನ್ಯೂ ಆಗ್ತಾನೆ ಇದಾರೆ. ಇವತ್ತರೆಗೂ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ, ಇವತ್ತಿನವರೆಗೂ. ಇನ್ನು ಮುಂದೆಯೂ ಸಹ ಅವರು ಮುಂದುವರಿಸ್ತಾ ಹೋಗ್ತಾರೆ. ಹೌದು. ಸೊ ಥ್ಯಾಂಕ್ ಯು ಆಂಟಿ, ಇಷ್ಟೊತ್ತು ನನ್ನ ಜೊತೆ ನಿಮ್ಮ ಟೈಮ್ ನ ಡೆಡಿಕೇಶನ್ ಮಾಡಿದ್ರಿ, ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿನ್ನೆ ಸಡನ್ ಆಗಿ ಪ್ಲಾನ್ ಹಾಕಿದ್ವಿ ನಾವು, ಯಾರನ್ನ ಕರೆಯೋಣ, ಸಿಂಗರ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ನನಗೆ ಇಷ್ಟ ನೀವು. ನಾನು ಹೇಳಿದೆ, ಮಮ್ಮಿನೂ ಹೇಳಿದ್ರು ಅದೇ ಟೈಮ್ಗೆ, ಜಯಶೀಲಾ ಆಂಟಿನ ಕರೆಯೋಣ. ಹೌದು ಅಂತ ಹೇಳ್ಬಿಟ್ಟು ಸೊ ಕರ್ದಿದ್ದಷ್ಟೇ. ಅದಕ್ಕೋಸ್ಕರ ನನಗೋಸ್ಕರ ಬಂದಿದ್ದಾರೆ ಆಂಟಿ. ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ. ಈ ತರ ನಮ್ಮಂತ ಚಿಕ್ಕ ಪ್ರತಿಭೆಗಳಿಗೆ ನಿಮ್ಮ ಪ್ರೋತ್ಸಾಹ ಬೇಕು. ಖಂಡಿತ ಸದಾ ಇರುತ್ತೆ. ಯಾವಾಗ್ಲೂ ಇವತ್ತೆಲ್ಲ ನಾವು ಕೋಲಾರಲ್ಲಿ ಇರುವರ ತನಕನೂ ಅಂದ್ರೆ ನಮ್ಮ ದೇವರ ಆಶೀರ್ವಾದ ಅಮ್ಮನ್ನ ಕೇಳ್ಕೊಂತೀನಿ. ಯಾವಾಗ್ಲೂ ಪ್ರತಿಭೆ ನಮ್ಮ ತನುಷ್ಗೆ ಯಾವಾಗ್ಲೂ ಒಂದು ತನುಷ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ ಅಂತ ನಾನು ದೇವರಲ್ಲಿ ಆ ಶ್ರೀ ಬಾಟಗಂಗಮ್ಮ ದೇವಿಯಲ್ಲಿ ಹಾರಿಸ್ಕೊಂತೀನಿ ನಾನು. ಅಮ್ಮ ನಡೆಸ್ಕೊಡ್ತಾರೆ, ಮುಂದೆ ನಡೆಸ್ಕೊಡ್ತಾರೆ. ಖಂಡಿತ ಹೊಸ ಪ್ರಯತ್ನ ಆಂಟಿ. ಇಷ್ಟು ದಿನ ಬರೀ ಕ್ಷೇತ್ರ ದರ್ಶನ ಫ್ಯಾಮಿಲಿದು ಆಗ್ತಾ ಇದೆ. ಹೊಸ ಬದಲಾವಣೆ ಅಂತ ಮ್ಯೂಸಿಕ್, ಯಾಕಂದ್ರೆ ಮ್ಯೂಸಿಕ್ ಕಲ್ತಿದ್ದೇನೆ ಬಟ್ ಮ್ಯೂಸಿಕ್ ಅಲ್ಲಿ ಏನು ಶುರು ಮಾಡಿಲ್ಲ. ಹೌದು. ಸೊ ಹೊಸ ಬದಲಾವಣೆ ತರೋಣ ಅಂತ ಇದೊಂದು ರೆಟ್ರೋ ಸೀಸನ್. ತುಂಬಾ ಚೆನ್ನಾಗಿ ಹಾಡ್ತೀರಾ, ತುಂಬಾ ಎತ್ತರವಾಗಿ ಬೆಳಿತೀರಾ. ಖಂಡಿತ ಈ ಮಾತಂತೂ ಸತ್ಯ. ಸೊ ಇದು ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್ ತನುಷ್ ವ್ಲಾಗ್ಸ್ ಅರ್ಪಿಸುತ್ತಿರುವಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮ. ಈ ದಿನ ನಮ್ಮ ಸ್ಪೆಷಲ್ ಗೆಸ್ಟ್ ಶ್ರೀಮತಿ ಜಯಶೀಲಾರವರು, ಅದ್ಭುತವಾದಂತಹ ಚಿನ್ನದ ನಾಡಿನ ಸಕ್ಕರೆಯಂತೆ ಹಾಡುವಂತಹ ಗಾಯಕಿಯವರು. ಸೊ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಸೊ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಆಂಟಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದರೊಂದಿಗೆ ನಮ್ಮ ಈ ಸಂಗೀತ ಒಂದು ಚಾಲೆಂಜ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ತಾ ನಾಳೆ ಇನ್ನು ಬೇರೆಯವ್ರು ಬರ್ತಾರೆ. ಬೇರೆ ಸೆಕ್ಟರ್ಸ್ ಇಂದ ನಾವು ಕರ್ಕೊಂಡ್ ಬರ್ತೀವಿ. ಯಾರು ಅನ್ನೋದನ್ನ ನಾವು ಇಷ್ಟ ಬೇಗ ರಿವೀಲ್ ಮಾಡಲ್ಲ. ಸೊ ನಾಳಿನ ಎಪಿಸೋಡ್ ನೀವು ನೋಡ್ತೀರಾ ಅಂತ ಅನ್ಕೊಳ್ತೀನಿ. ಪೂರ್ತಿ ವಿಡಿಯೋನು ಸಹ ನೋಡಿದೀರಾ ಅಂತ ಅನ್ಕೊಳ್ತೀನಿ. ಆಂಟಿ ಒಂದ್ ಪ್ರಶ್ನೆ ಕೇಳಿದ್ರು ನಿಮ್ಗೆ, ಅದಕ್ಕೆ ನೀವು ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸಹ ಇಷ್ಟೊತ್ತು ವೀಕ್ಷಣೆ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಆಂಟಿ ನಿಮ್ಗೂ ಸಹ ಧನ್ಯವಾದಗಳು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ತೆ.